ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತಮ್ಮನೇಲಿ ನೋಡಿರೋದ್ರಿಂದ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಎಸ್, ನಾವಿವತ್ತು ಯಲ್ಲಾಪುರದ ಹತ್ರ ಇರುವಂತಹ ಚಂದಗುಳಿ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಫೇಮಸ್ ಆಗಿರೋದು ಗಂಟೆ ಗಣಪತಿ ಅಂತ ಹೆಸರಿಂದ. ಸೊ ಬನ್ನಿ, ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ಆಲ್ರೆಡಿ ನಾವು ಬೇಲೆಕೇರಿ ಕ್ರಾಸ್ನಿಂದ ಅಂಕೋಲಾ ಯಲ್ಲಾಪುರ ರೋಡ್ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಇಲ್ಲಿ ಹಟ್ಟಿಕೇರಿಯಲ್ಲಿ ಒಂದು ಟೋಲ್ ಗೇಟ್ ಬರುತ್ತೆ. ಸೊ ನಾವು ಲೋಕಲ್ ಆಗಿರೋದ್ರಿಂದ ಟೋಲ್ ತೊಗೊಳ್ಬೇಕು ಅಂತ ಏನಿರೋದಿಲ್ಲ. ಸೊ ಹಾಗಾಗಿ ಈ ಟೋಲ್ ಗೇಟ್ನ ಕ್ರಾಸ್ ಮಾಡಿಕೊಂಡು ಮೊದಲನೇದಾಗಿ ನಾವೀಗ ಬಾಳೆಗುಳಿ ಕ್ರಾಸ್ಗೆ ಹೋಗಬೇಕು. ಸೊ ಬಾಳೆಗುಳಿ ಕ್ರಾಸ್ನ ರೀಚ್ ಆದ ನಂತರ ಅಲ್ಲಿಂದ ಅಂಕೋಲಾ ಯಲ್ಲಾಪುರ ರೋಡ್ ತೊಗೊಳ್ಬೇಕು. ಮಾರ್ನಿಂಗ್ ನಾವು 8 o'clock ಮನೆಯಿಂದ ಹೊರಟಿದ್ವಿ. ಹಾಗೆ ಇಲ್ಲಿ ಟ್ರೈನ್ ಕೂಡ ಕ್ರಾಸ್ ಆಗ್ತಾ ಇತ್ತು. ಸೊ ಅದನ್ನು ನಾನು ಮಗನಿಗೆ ತೋರಿಸ್ತಾ ಇದ್ದೆ. ಹಾಗೆ ಅಂಕೋಲಾ ಯಲ್ಲಾಪುರ ರೋಡ್ಗೆ ನಾವು ಇಲ್ಲಿ ಕ್ರಾಸ್ ತೊಗೊಂಡ್ವಿ. ಸೊ ಇವಾಗ ಅಂಕೋಲಾ ಟು ಯಲ್ಲಾಪುರ ರೋಡ್ಗೆ ನಾವು ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಅರೌಂಡ್ ಒಂದು 80 ಕಿಲೋಮೀಟರ್ ಆಗುತ್ತೆ. ಈ ಗಂಟೆ ಗಣಪತಿಯ ವಿಶೇಷತೆ ಏನು ಅಂತ ಅಂದರೆ, ಇಲ್ಲಿ ಈ ಗಣಪನಿಗೆ ಗಂಟೆಗಳೇ ಹರಕೆ ಅಂತ. ಅಂದರೆ ನಾವೇನು ಹರಕೆಯನ್ನು ಕಟ್ಕೋತೀವಿ ಅದಕ್ಕೆ ಫಲಿಸ್ತು ಅಂತ ಅಂದರೆ ಇಲ್ಲಿ ಗಂಟೆಗಳನ್ನು ಹರಕೆ ರೂಪದಲ್ಲಿ ನಾವು ಕಟ್ತೀವಿ. ಹಾಗಾಗಿ ನಾವಿಲ್ಲಿ ಲಕ್ಷಗಟ್ಟಲೆ ಗಂಟೆಗಳನ್ನು ನೋಡಬಹುದು. ಇದು ಅಂಕೋಲಾ ಟು ಯಲ್ಲಾಪುರ ರೋಡ್ ಏನಿದೆ ಅಲ್ವಾ, ಸೊ ಈ ರೋಡ್ನಲ್ಲಿ ಆಲ್ಮೋಸ್ಟ್ ಹೆವಿ ವೆಹಿಕಲ್ಸು ತುಂಬ ಓಡಾಡುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ನಿಧಾನವಾಗಿ ಇಲ್ಲಿ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಹೆವಿ ವೆಹಿಕಲ್ಸ್ ಇರೋದ್ರಿಂದ ಟ್ರಾಫಿಕ್ ಕೂಡ ಇರುತ್ತೆ. ಸೊ ಆಕ್ಸಿಡೆಂಟಲ್ ಝೋನ್ ತುಂಬ ಇದೆ. ಸೊ ಹಾಗಾಗಿ ನಾವು ಆದಷ್ಟು ಕೇರ್ಫುಲ್ಲಾಗಿ ಹೋಗ್ತಾ ಇದ್ದೀವಿ. ಸೊ ಹೋಗೋ ಅಂಥ ಪ್ಲೇಸ್ ಏನಿದೆ, ಸೊ ಅದು ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಕೂಡ ಗೊತ್ತಿರಬಹುದು. ಸೊ ಇದು ಅರೇಬೈಲ್ ಘಾಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅರೇಬೈಲ್ ಘಾಟೆಲ್ಲ ನಾವು ಮುಗಿಸ್ಕೊಂಡು ಸೊ ಮಾಗೋಡ್ ಕ್ರಾಸ್ ಏನಿದೆ ಯಲ್ಲಾಪುರದ ಹತ್ರ, ಸೊ ಅದಕ್ಕೆ ನಾವು ಬಂದು ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಯಲ್ಲಾಪುರ 3.5 ಕಿಲೋಮೀಟರ್ ಆಗುತ್ತೆ. ಸೊ ಇದೇನಿದೆ ರೋಡು ಮಾಗೋಡ್ ಕ್ರಾಸು, ಇಲ್ಲಿಂದ ನಾವು 12 ಕಿಲೋಮೀಟರು ಹೋಗಬೇಕಾಗತ್ತೆ ಗಂಟೆ ಗಣಪತಿ ದೇವಸ್ಥಾನಕ್ಕೆ. ಸೊ ಅಂಕೋಲಾ ಯಲ್ಲಾಪುರ ರೋಡಲ್ಲಿ 3.5 ಕಿಲೋಮೀಟರ್ ಹಿಂದೆಯೇ ಮಾಗೋಡ್ ಕ್ರಾಸ್ ಬರುತ್ತೆ. ಸೊ ಹೀಗೆ ಸ್ಟ್ರೇಟ್ ಹೋದರೆ ಯಲ್ಲಾಪುರ ಸಿಗುತ್ತೆ. ಸೊ ಈ ಕಡೆ ಗಂಟೆ ಗಣಪತಿ ಅಂತ ಒಂದು ಬೋರ್ಡ್ ಕೂಡ ಹಾಕಿರ್ತಾರೆ. ಸೊ ಇಲ್ಲಿಂದ ನಾವು ರೈಟ್ ತೊಗೊಂಡು ಮಾಗೋಡ್ ಕ್ರಾಸ್ ಸಿಗುತ್ತೆ. ಮಾಗೋಡ್ ಕ್ರಾಸಿಂದ ಅರೌಂಡ್ 12 ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ. ಸೊ ಇವಾಗ ಗಂಟೆ ಗಣಪತಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಹೋಗುವಾಗ ಇಲ್ಲಿ ಲೆಫ್ಟ್ ತೊಗೊಳ್ಬೇಕು. ಇಲ್ಲಿ ಗಂಟೆ ಗಣಪತಿಗೆ ದೇವಸ್ಥಾನಕ್ಕೆ ಹೋಗೋ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ. ಅದರ ನಂತರ ಮತ್ತೆ ಒಂದು ಲೆಫ್ಟ್ ಬರುತ್ತೆ. ಸೊ ಅಲ್ಲಿಂದ ಹೋದರೆ ಗಂಟೆ ಗಣಪತಿ ದೇವಸ್ಥಾನ ನಾವು ರೀಚ್ ಆಗ್ಬೋದು. ಸೊ ಇಲ್ಲಿ ವಿಶಾಲವಾದಂಥ ಪಾರ್ಕಿಂಗ್ ಏರಿಯಾ ಕೂಡ ಇದೆ. ಹಾಗೆ ಇಲ್ಲಿ ಹಣಕಾಯಿ ಅಂಗಡಿ ಕೂಡ ಇದೆ. ಮತ್ತು ಗಂಟೆ ಏನಾದರೂ ಹರಕೆ ಇದೆ ಅಂತ ಆದರೆ ಇಲ್ಲಿ ಗಂಟೆಗಳನ್ನು ಕೂಡ ನಾವು ತಗೊಳ್ಬಹುದು. ಸೊ ಹಾಗೆ ಗರಿಕೆ ಕೂಡ ಇದೆ. ಸೊ ಹಣಕಾಯಿ ನಾವೇನು ತಗೋತೀವಿ ಅದರಲ್ಲೇ ಇನ್ಕ್ಲೂಡ್ ಆಗಿ ಗರಿಕೆ ಕೂಡ ಬರುತ್ತೆ. ಸೊ ಇವಾಗ ನಾವು ದೇವಸ್ಥಾನದ ಕಡೆಗೆ ಹೊರಡೋಣ. ಸೊ ಇವಾಗ ಇಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸ ಆಗ್ತಾ ಇದೆ. ಹಾಗಾಗಿ ಈ ಕಡೆ ಕನ್ಸ್ಟ್ರಕ್ಷನ್ಸು ನಡೀತಾ ಇರೋದ್ರಿಂದ ನಾವು ಈ ಕಡೆ ಸೈಡ್ಗೆ ಒಂದು ರೋಡ್ ಇದೆಲ್ಲ ಅಲ್ಲಿಂದ ಹೋಗ್ತಾ ಇದ್ದೀವಿ. ಸೊ ಇದು ಏನಿದೆ ದೇವಸ್ಥಾನದ ಹಿಂಭಾಗ ಆಗಿರುತ್ತೆ. ಸೊ ಇಲ್ಲಿ ಕೆಲಸಗಳು ನಡೀತಾ ಇರೋದ್ರಿಂದ ನಾವು ಈ ಕಡೆ ರೋಡಿಂದ ಹೋಗ್ತಾ ಇದ್ದೀವಿ. ಈಗ ಇದು ದೇವಸ್ಥಾನದ ಮುಂಭಾಗಕ್ಕೆ ನಾವು ಬಂದ್ವಿ. ಸೊ ಇದು ಏನಿದೆ ದೇವಸ್ಥಾನದ ಮುಂಭಾಗ ಆಗಿರುತ್ತೆ. ಸೊ ಇವಾಗ ಈ ಕಡೆಯಿಂದ ದೇವಸ್ಥಾನದ ಒಳಗಡೆ ನಾವು ಹೋಗಬಹುದು. ಸೊ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಆಗ್ತಿರೋದ್ರಿಂದ ದೇವಸ್ಥಾನದ ನೇಮ್ ಬೋರ್ಡ್ಗಳನ್ನು ಹೊರಗಡೆ ಹಾಕಿಲ್ಲ. ಹಾಗಾಗಿ ಇಲ್ಲಿ ಪ್ರಧಾನ ಬಾಗಿಲು ಏನಿದೆ ದೇವಸ್ಥಾನದ್ದು ಅದರ ಸೈಡ್ಗೆ ಅಂದರೆ ಲೆಫ್ಟ್ ಸೈಡ್ನಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ. ಸೊ ನೀವು ಈ ನಂಬರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನದ ಏನು ನಾವು ಎಂಟರ್ ಆಗ್ತೀವಿ ಅಲ್ಲಿ ಮೇಲ್ಗಡೆ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಚಂದಗುಳಿ ಯಲ್ಲಾಪುರ ತಾಲೂಕು ಉತ್ತರ ಕನ್ನಡ ಅಂತ ಒಂದು ಬೋರ್ಡ್ನ ನಾವು ನೋಡ್ಬೋದು. ಹಾಗೆ ದೇವರನ್ನು ಒಳಗಡೆ ಅಷ್ಟು ಕ್ಲಿಯರಾಗಿ ಫೋಟೋ ತೊಗೊಳಕ್ಕೆ ಬಿಡಲ್ಲ. ಇಲ್ಲಿನ ಒಂದು ವಿಶೇಷತೆ ಏನು ಅಂತ ಅಂದರೆ, ನಮಗೇನಾದರೂ ಪ್ರಶ್ನೆಗಳನ್ನು ಕೇಳೋದಿತ್ತು ಅಂದರೆ ಅರ್ಚಕರಿಗೆ ಮೊದಲೇ ಅದನ್ನು ತಿಳಿಸ್ಬೇಕು. ಅವರು ಕೆಂಪು ಬಣ್ಣದ ಹೂ ಹಾಗೆ ಬಿಳಿ ಬಣ್ಣದ ಹೂಗಳನ್ನು ಒಂದು ಕೊಡದಲ್ಲಿ ಹಾಕ್ತಾರೆ.
ಸೊ ಆ ಕೊಡದಲ್ಲಿ ನಮ್ಮ ಪ್ರಶ್ನೆಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಕೇಳಿದಾಗ ಅಲ್ಲಿ ಯಾವ ಹೂ ಬರುತ್ತೆ ಅದ್ರ ಮೇಲೆ ನಮ್ಮ ಕೆಲಸ ಆಗುತ್ತೋ ಇಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ. ಕೆಂಪು ಬಣ್ಣದ ಹೂ ಬಂತು ಅಂದರೆ ಆಗಲ್ಲ ಅಂತ, ಹಾಗೆ ಬಿಳಿ ಬಣ್ಣದ ಹೂ ಬಂತು ಅಂದರೆ ನಮ್ಮ ಕೆಲಸ ಆಗುತ್ತೆ ಅಂತ. ಸೊ ಇಲ್ಲಿ ಏನು ಸೇವೆಗಳನ್ನು ಮಾಡ್ತೀವಿ ಅದು ನಾವು 9:30 ಬೆಳಿಗ್ಗೆ 9:30ಇಂದ ಮಧ್ಯಾಹ್ನ 1:30 ಒಳಗೆ ಎಲ್ಲ ಸೇವೆಗಳು ಮುಕ್ತಾಯ ಆಗ್ತದೆ. ಆನಂತರದಲ್ಲಿ ಯಾವುದೇ ಆದಂತಹ ಸೇವೆಗಳು ಇರೋದಿಲ್ಲ. ಸೊ ನಾವು ಹೋಗಿದ್ದು ಅರೌಂಡ್ 12 o'clock ಆಗಿತ್ತು. ಹಾಗೆ ಇಲ್ಲಿ ನಮ್ಮದು ಮಹಾಗಣಪತಿ ಒಂದು ಹೋಮ ಇತ್ತು. ಸೊ ಆ ಹೋಮವನ್ನೆಲ್ಲ ನಾವು ಮುಗಿಸ್ಕೊಂಡು ನಂತರದಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ಸೊ ಅಲ್ಲಿ ದೇವರಿಗೆ ಸೇವೆಯನ್ನು ಕೊಟ್ಟು ನಂತರದಲ್ಲಿ ದೇವರ ಮಹಾಮಂಗಳಾರತಿಯನ್ನು ನಾವು ತಗೊಂಡ್ವಿ. ಸೊ ಇವಾಗ ಇಲ್ಲಿ ದೇವರಿಗೆ ಮಹಾಮಂಗಳಾರತಿಯನ್ನು ನಡೀತಾ ಇದೆ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಹಾಗೆ ನನ್ನ ಚಾನಲ್ನ ಈಗ ಪ್ರೆಸೆಂಟಾಗಿ ನೋಡ್ತಾ ಇರೋರಿಗೂ ಕೂಡ ಶ್ರೀ ಸಿದ್ಧಿವಿನಾಯಕ ದೇವರು ಒಳ್ಳೆಯದನ್ನು ಮಾಡಲಿ. ಹಾಗೆ ನೀವು ಏನಾದರೂ ಈ ದೇವಸ್ಥಾನವನ್ನು ನೋಡಿಲ್ಲ ಅಂತಂದರೆ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ನಿಮ್ಮ ಇಷ್ಟಾರ್ಥಗಳನ್ನು ಶ್ರೀ ಸಿದ್ಧಿವಿನಾಯಕ ದೇವರು ನೆರವೇರಿಸ್ತಾರೆ. ಸೊ ನೆರವೇರಿಸಿದ ಮೇಲೆ ನೀವು ಬಂದು ಇಲ್ಲಿ ಗಂಟೆ ಹರಕೆ ಇದ್ದರೆ ಕೊಡ್ಬೋದು. ಸೊ ಇವಾಗ ಇದು ದೇವಸ್ಥಾನದ ಪ್ರದಕ್ಷಿಣೆ ಹಾಕುವಂಥ ಸಮಯ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಎಷ್ಟು ಡೀಟೇಲ್ ಆಗಿ ವರ್ಕ್ಗಳನ್ನು ಮಾಡಿದ್ದಾರೆ ಅಂತ. ಸೊ ಇದು ಅರೌಂಡ್ ಎಲ್ಲ ಕಡೆನೂ ದೇವಸ್ಥಾನವನ್ನು ನೀವು ನೋಡ್ತಾ ಇದ್ದರೆ ಸೊ ನಿಮಗೆ ಗೊತ್ತಾಗುತ್ತೆ ಇದು ಮರದ ಕೆಲಸ ತುಂಬ ಡೀಟೇಲ್ ಆಗಿ ಮಾಡಿದ್ದಾರೆ. ಸೊ ಇವಾಗ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ಸೊ ಇಲ್ಲಿ ನೀವು ತುಪ್ಪದ ದೀಪದ ಸೇವೆ ಕೂಡ ಮಾಡ್ಬೋದು. ಈ ದೇವಸ್ಥಾನಕ್ಕೆ ಒಂದು ಹಿನ್ನೆಲೆ ಇದೆ. 1355ರಲ್ಲಿ ಸೋದೆ ಅರಸರಾದಂತಹ ಅರಸಪ್ಪ ನಾಯಕರ ಮಗ ಅಂತಂತಹ ತಿಮ್ಮಪ್ಪ ನಾಯಕನಿಗೆ ಮಾತು ಬರ್ತಾ ಇರಲಿಲ್ಲ. ಹಾಗಾಗಿ ಅವರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಮಗನಿಗೋಸ್ಕರ ಬೇಡ್ಕೊಳ್ತಾರೆ. ಆನಂತರದಲ್ಲಿ ಆ ಮಗ ಏನು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಆ ನಂತರದಲ್ಲಿ ಇಲ್ಲಿ ಬಂದು ಗಂಟೆ ಹರಕೆನ ಅವರು ಸಲ್ಲಿಸ್ತಾರೆ. ಹಾಗಾಗಿ ಸಂತಾನ ಸಮಸ್ಯೆ ಆಗಲಿ ಅಥವಾ ಮಕ್ಕಳ ಮಾತು ಬರದೇ ಇರುವಂಥ ಸಮಸ್ಯೆ ಆಗಲಿ ಈ ದೇವಸ್ಥಾನಕ್ಕೆ ಬಂದು ಹರಕೆ ಕಟ್ಕೊಂಡ್ರೆ ಅದು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಲಕ್ಷಗಟ್ಟಲೆ ಗಂಟೆ ಈ ದೇವಸ್ಥಾನದಲ್ಲಿ ಇದೆ. ಸೊ ಈಗ ಜೀರ್ಣೋದ್ಧಾರ ಕೆಲಸ ಆಗ್ತಾ ಇರೋದ್ರಿಂದ ಆ ಗಂಟೆಗಳನ್ನೆಲ್ಲ ಒಂದು ಗೋಡೌನ್ನಲ್ಲಿ ಇರಿಸಿದ್ದಾರೆ. ಸೊ ಜೀರ್ಣೋದ್ಧಾರ ಕೆಲಸಗಳೆಲ್ಲ ಮುಗಿದ ನಂತರ ಆ ಗಂಟೆಗಳನ್ನೆಲ್ಲ ಇಲ್ಲಿ ಡಿಸ್ಪ್ಲೇನಲ್ಲಿ ಹಾಕ್ತಾರೆ. ಸೊ ಹಾಗಾಗಿ ಈ ದೇವಸ್ಥಾನವನ್ನು ನೀವಿನ್ನೂ ನೋಡಿಲ್ಲ ಅಂತಂದರೆ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಆ ಸಿದ್ಧಿವಿನಾಯಕ ದೇವರು ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ಸೊ ಈ ಟ್ರಾವೆಲ್ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೊಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.